ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸ್ಥೆಯ ಘನ ಅಧ್ಯಕ್ಷರೇ, ಕೆಮ್ಮೋಳೆ ಆದ್ರೂ ನಮ್ಮೋಳೆ ವಾಸೆ ಅಂತ ಹೇಳಿ ಗಾದೆ ಒಂದು, ಅದು ನಿಮ್ಮ ಊರಿನಲ್ಲಿ ಹುಟ್ಟಿದ್ದು. ಯಾಕೆ ಈ ಗಾದೆ ಮಾತು ಹೇಳಿದೆ ಅಂದ್ರೆ, ನಮ್ಮ ಮಳವಳ್ಳಿ ಅಲ್ಲ, ನನ್ನ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ಪಡೆದು ನನ್ನ ದೇಶ ಚೆನ್ನಾಗಿರ್ಲಿ, ನಮ್ಮವರ ದೇಹ ಚೆನ್ನಾಗಿರ್ಲಿ ಅಂತ ಹೇಳಿ ಯೋಗವನ್ನ ಹೇಳ್ಕೊಡ್ತಕ್ಕಂಥ ಯೋಗ ಮಲ್ಲಿಕಾರ್ಜುನ್ ಅವರು ನಮ್ಮವರೇ. ಆದ್ರಿಂದ ಈ ಪದವನ್ನ ನಾನು ಬಳಕೆ ಮಾಡಿದೆ. ಕೆಮ್ಮೋಳೆ ಆದ್ರೂ ನಮ್ಮೋಳೆ ವಾಸೆ ಅಂತ ಹೇಳಿ 20-25 ವರ್ಷದ ಬಾಂಧವ್ಯ ನಮ್ಮ ಅವರ ನಡುವೆ ಸನ್ಮಿತ್ರರು, ಹಿರಿಯರು ಆದಂತಹ ಮಲ್ಲಿಕಾರ್ಜುನ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಇದೇ ತಾನೇ ಅತ್ಯಂತ ಸರಳ ಜೀವಿ. ಅವರು ಉಡುಪುಗಳನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ. ಇವತ್ತಿನ ಕಾಲದಲ್ಲೂ ಈ ತೋರ್ಪಡಿಕೆಯ ಜಗತ್ತಿನಲ್ಲಿ ಈ ರೀತಿಯಾದಂಥ ಸರಳ ವ್ಯಕ್ತಿತ್ವವನ್ನು ಉಳ್ಳವರು ಒಬ್ಬರಿದ್ದಾರಲ್ಲ ಅಂತಕ್ಕಂಥ ಆಶ್ಚರ್ಯ ಆಯ್ತು. ಅಲ್ಲಿ ಅವ್ರಿಗೊಂದೆರಡು ಪಾಯಿಂಟ್ ಅನ್ನು ಬರ್ಕೊಂಡೆ. ಹೆಸರಿಗೆ ತಕ್ಕಂತೆ ದೊಡ್ಡತನವನ್ನ ಉಳ್ಳಂತ ನಮ್ಮ ದೊಡ್ಡಣ್ಣವರೇ. ಚಪ್ಪಾಳೆ ಹೊಡಿಯಲ್ವ ಅವ್ರಿಗೆ? ಅಯ್ಯೋ ಕರ್ಮವೇ, ಎಂತ ಹಣೆ ಬಂದ್ರಿ ನಮ್ದು ಹೋಲಿ ಬಿಡಿಯತ್ತಿಗೆ. ಅದಕ್ಕೇನಾದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಚಿನ್ನ ನಿಜನಾ? ಏನೋ ಬಾಯಿ ಆಡ್ತಾ ಇದ್ರಲ್ಲ ನೀವು 3 ಜನ, ಹೇಳಿ. ಎಲ್ಲವನ್ನು ಅಬ್ಸರ್ವ್ ಮಾಡ್ತೀವಿ, ಬೇರೆ ನೇಷನಲ್ಲ. ಈ ದೇಶದ ಅದ್ಭುತವಾದಂತ ಹಿತ ಚಿಂತನೆಗಳು ನಿಂತಿರ್ತಕ್ಕಂಥದ್ದು ನನ್ನ ದೇಶದಲ್ಲಿರ್ತಕ್ಕಂಥ ಚಿನ್ನದಿಂದ, ನೆವರ್. ಈ ದೇಶದಲ್ಲಿರ್ತಕ್ಕಂಥ ಸಮುದ್ರದಿಂದ, ಈ ದೇಶದಿಂದಲಿರ್ತಕ್ಕಂಥ ಸಂಪತ್ತಿಂದ, ಅರಣ್ಯ ಸಂಪತ್ತಿಂದ ಎಲ್ಲವೂ ಹೌದು. ಆದರೆ ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ದೇಶ ಇಡೀ ಜಗತ್ತಿನಲ್ಲಿ ಅದ್ಭುತವಾಗಿ ಬಾಳಿ ಬೆಳಗಬೇಕಾದ್ರೆ ಇವುಗಳೆಲ್ಲದರ ಜೊತೆಗೆ ಇನ್ನೊಂದು ಅದ್ಭುತವಾದಂತ ಶಕ್ತಿ ಬೇಕು. ಅದೇ ನಿಜವಾದ ವ್ಯವಸ್ಥೆ. ಆ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಸರಿ ಮಾಡಲಿಲ್ಲ ಅಂದ್ರೆ ಇಡೀ ದೇಶ ತಾನೇ ಹಾಳಾಗ್ಬಿಡುತ್ತೆ. ನಮ್ಮ ಹತ್ರ ಎಷ್ಟು ಚಿನ್ನ ಇದ್ರೂ ಅದನ್ನ ಎಲ್ಲಿ ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಎಷ್ಟೇ ಸಮುದ್ರಗಳಿದ್ರೂ ಯಾರ ಜೊತೆ ನಾವು ವ್ಯಾಪಾರವನ್ನು ಮಾಡಬೇಕು, ಯಾರ ಜೊತೆ ವಹಿವಾಟವನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅರಣ್ಯ ಸಂಪತ್ತಿದ್ರೆ ಅದರೊಳಗೆ ಬರ್ತಕ್ಕಂಥ ಅರಣ್ಯ ಸಂಪತ್ತನ್ನ ಯಾವ ರೀತಿ ವಿನಿಯೋಗ ಮಾಡಬೇಕು, ಅದರ ಸಕಲ ಸಂಪತ್ತುಗಳನ್ನ ಯಾವ ಜನಕ್ಕೆ ಹೇಗೆ ಹಂಚಬೇಕು ಇತ್ಯಾದಿ ವಿಚಾರಗಳು ಗೊತ್ತಿರೋದಿಲ್ಲ. ಇದನ್ನೆಲ್ಲವನ್ನು ಮೀರಿದಂತ ಒಂದು ಸಂಪತ್ತು ಏನಂದ್ರೆ ನಿಮ್ಮ ಮಕ್ಕಳಿಗೆ ಈ ವಿದ್ಯಾ ವಿಕಾಸ್ ಶಾಲೆನಲ್ಲಿ ಸಿಗ್ತಕ್ಕಂಥ ಅದ್ಭುತವಾದಂತ ಅಮೂಲ್ಯವಾದಂತ ಶಿಕ್ಷಣ ಇದೆಯಲ್ಲ, ಅದರಿಂದ ಮಾತ್ರ ಸಾಧ್ಯ. ಆದ್ರಿಂದ ಒಂದು ಚಪ್ಪಾಳೆ ಯಾರಿಗೆ ಅಂದ್ರೆ ಈ ಶಾಲೆಗೆ ಅದ್ಭುತವಾದದ್ದು. ಮಮ್ಮಿ ಮೇಡಮ್, ನಿಮ್ಮ ಮಗಳನ್ನ ಅಲ್ಲೇ ಬಿಡಿ, ನಾನು ಗಮನಿಸ್ತಾ ಇದ್ದೀನಿ. ಬಿಡಿ ಅವ್ರನ್ನ ಆರಾಮ್ಸೆ, ಮಕ್ಕಳನ್ನ ಬಿಟ್ಬಿಡಿ. ಅದೇ ಪ್ರೋಗ್ರಾಮ್ ಅಲ್ಲಿ ಹೋಗಿ ಮನೇಲಿ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಪ್ರೋಗ್ರಾಮ್ ಹೇಗಿತ್ತು ಅಂತ. ಅಯ್ಯೋ ಸಂಜೆ ಗಂಟ ಕೊರತ, ಸಂಜೆ ಆದ್ಮೇಲೆ ಕೆರತ ಅಂತ ಹೇಳ್ತೀರಾ. ಆದ್ರಿಂದ ನಿಮ್ಮ ಮಕ್ಕಳನ್ನ ದಯಮಾಡಿ ಏಕಾಗ್ರತೆ ಕಡೆ ಪೂರ್ವಕವಾದಂತ ಚಪ್ಪಾಳೆಯನ್ನು ಕೊಡೋಣ. ಪ್ರೀತಿಯ ಬಂಧುಗಳೇ, ಶಿಕ್ಷಣದಲ್ಲಿ ನೀವೇನೋ ಹಣಕಾಸನ್ನ ಕಲಿಸ್ಬಿಟ್ರಿ. ನನ್ನ ಮಗನನ್ನ ಸರ್ ವಿಶ್ವೇಶ್ವರಯ್ಯನ ಮಾಡ್ಬಿಡಿ, ಅಂಬೇಡ್ಕರ್ನ ಮಾಡ್ಬಿಡಿ, ಗಾಂಧೀಜಿಯನ್ನ ನೀವು ಮಾಡಿ ಅಂತ ಹೇಳ್ತೀರಿ. ಯಾಕೆಂದ್ರೆ ಹೆತ್ತ ಕರಳು ನಿಮ್ಮ ಆಸೆ. ಪಕ್ಕದ ಮನೆಯವಳು 100 ತಗೊಂಡಿದ್ದಾನೆ, ಪಕ್ಕದ ಮನೆಯವನು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾನೆ. ನಮ್ಮ ಅಡ್ಮಿಸ್ಗೆ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಆ ಮಗು ಅಷ್ಟು ತಗೊಂಡಿದೆ, ನಮ್ಮ ಮಗು ಹೀಗಾಗಿದೆ ಅಂತ ಹೇಳಿ. ಮಗುವಿನ ಮೆದುಳಲ್ಲಿ ಏನಾದ್ರೂ ಚಿಪ್ ವ್ಯವಸ್ಥೆ ಇದ್ರೆ ನಾವು ಮೆದುಳಿನ ಜೊತೆಗೆ ಚಿಪ್ ಅನ್ನು ಅಳವಡಿಸಿ ಈ ಮೊಬೈಲ್ಗಳು, ಒಂದು ಕಂಪನಿಯ ಮೊಬೈಲ್ ಎಲ್ಲ ಒಂದೇ ರೀತಿ ಕೆಲಸ ಮಾಡುವಂತೆ ನಾವು ಮಗುವಿನ ಕೆಲಸವನ್ನು ಮಾಡಬಹುದಾಗಿತ್ತು. ಆದರೆ ಮಗುವಿನ ಮೆದುಳು ಚಿಪ್ ಅಲ್ಲ, ಅದು ಅದ್ಭುತವಾದಂತಹ ಇಡೀ ಜಗತ್ತಿನ ಸಾವಿರಾರು ಕಂಪ್ಯೂಟರ್ಗಳನ್ನ ಹಾಕಿದ್ರು ಸಹ ಅದಕ್ಕೆ ಸರಿಸಮನಾಗಿ ಇಲ್ಲದೆ ಇರತಕ್ಕಂತ ಅದ್ಭುತವಾದಂತ ಹಿತ ಚೈತನ್ಯವನ್ನ ಭಗವಂತ ನಿಮ್ಮ ಮಗನ ಮೆದುಳಿನಲ್ಲಿ ಇಟ್ಟಿದ್ದಾನೆ. ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದನ್ನ ತಿಳಿಸ್ತಕ್ಕಂಥದ್ದೇ ಈ ಶಿಕ್ಷಣದ ವ್ಯವಸ್ಥೆ. ನಾವೇನ್ ಮಾಡ್ತೀವಿ ಅಂದ್ರೆ, ನನ್ನ ಮಗ ಒಬ್ಬ ಲಾಯರ್ ಆಗಬೇಕು, ನನ್ನ ಮಗ ಒಬ್ಬ ಎಂಜಿನಿಯರ್ ಆಗಬೇಕು, ನನ್ನ ಮಗ ಒಳ್ಳೆ ಡಾಕ್ಟರ್ ಆಗಬೇಕು, ನನ್ನ ಮಗ ಅತ್ಯಂತ ದೊಡ್ಡ ಸಂಭಾವನೆಯನ್ನ ತರ್ತಕ್ಕಂಥ ಸರ್ಕಾರಿ ಸಂಬಳ ತರ್ತಕ್ಕಂಥ ವ್ಯಕ್ತಿ ಆಗ್ಬೇಕಂತ ಬಯಸ್ತೀವಿ ಹೊರತು ಈ ಅಡ್ಮಿಸ್ ಹತ್ರ ಬಂದು, ಇಲ್ಲಿ ಆಡಳಿತ ಮಂಡಳಿ ಹತ್ರ ಬಂದು ಯಾವತ್ತಾದ್ರೂ ನನ್ನ ಮಗ ನಮ್ಮ ಮನೆಗೆ, ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ಜಿಲ್ಲೆಗೆ, ನನ್ನ ಊರಿಗೆ ಅಥವಾ ನನ್ನ ಗ್ರಾಮಕ್ಕೆ, ನನ್ನ ಕುಟುಂಬಕ್ಕೆ ಒಳ್ಳೆಯ ಮನುಷ್ಯನಾಗಿ ನಿರ್ಮಾಣ ಆಗಲಿ ಅಂತ ಹೇಳಿ ಯಾವತ್ತಾದ್ರೂ ನಾವು ನೀವು ಕೇಳ್ಕೊಂಡಿದೀವ? ಅಲ್ಲ, ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇದನ್ನ ಕೇಳದ ಹೊರತು ನಾನು ಸಂಬಳ ತರುವ ಎಂಜಿನಿಯರ್ ಆಗಿ ಮೋಸದಿಂದ ಕಟ್ಟಿದಂತ ಕಟ್ಟೆ ಇವತ್ತು ತೂತು ಬೀಳ್ತಾ ಇದೆ. ಮತ್ತೆ ಹೇಗೆ ದೇಶ ಕಟ್ಟಲಿಕ್ಕೆ ಸಾಧ್ಯ? ಒಬ್ಬ ದೈವ ಭಕ್ತನ, ಒಬ್ಬ ದೇಶಭಕ್ತನ ಹುಟ್ಟಿದ ಹಬ್ಬ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಬ್ಬ ದರ್ಶನ್ ಬರ್ಡೇ ಯಾವಾಗ ಅಂತ ಹೇಳಿ ಬ್ಯಾನರ್ ಹಾಕೊಂಡು ಮಳವಳ್ಳಿನಲ್ಲಿ ಎಂತ ಟ್ಯಾಕೆಸ್ ಇರೋದು ಮಳವಳ್ಳಿನಲ್ಲಿ, ಮಹಾಲಕ್ಷ್ಮಿ ಹತ್ರ ಹೋಗಿ ತಂದೆ ತಾಯಿಗೆ ಇಟ್ಟಾಕ್ಲಿಲ್ಲ ಅಂದ್ರೂ ಅದೇ ಹೇಳ್ತಾರೆ, ಮನೆ ದೇವರು ಮಡ್ಡಿ ಕಟ್ಟಿ ಬೆಟ್ಟ ದೇವ್ರಿಗೆ ಇಟ್ಟೋತ್ರಂತೆ ಅಂತ ಹೇಳಿ. ನಮ್ಮ ಬದುಕು ಹೀಗೆ ಬೀದಿ ಪಾಲ್ ಮಾಡಿದೀವಿ ನಾವೆಲ್ಲ ಸೇರಿ.
ಆದ್ರೆ ನಿಜವಾದ ಶಿಕ್ಷಣ ಏನ್ ಮಾಡ್ಬೇಕಂದ್ರೆ ತಂದೆ ತಾಯಿಗಳಿಂದ ದೂರ ಆಗೋದಲ್ಲ, ತಂದೆ ತಾಯಿಗಳ ಜೊತೆಲಿ ಇರ್ತಕ್ಕಂಥದ್ದನ್ನು ಮಾಡ್ಬೇಕು. ಇಡೀ ಜಗತ್ತೇ ಈ ದೇಶವನ್ನ ತಿರುಗಿ ನೋಡುವಂತೆ ಮಾಡಿದಂತಹ ಏಕೈಕ ಸನ್ಯಾಸಿ ವಿವೇಕಾನಂದ ಅವ್ರಿಗೊಂದು ಚಪ್ಪಾಳೆ ಬೇಡವಾ? ಎಸ್. ಆದ್ರಿಂದ ಅವರೆಲ್ಲರಲ್ಲಿ ಇರ್ತಕ್ಕಂಥ ಅದ್ಭುತವಾದಂಥ ಸಾರುಗಳಿಗೆ ತಂದು ಕೊಟ್ರೆ ಸಾಕು, ನೀವು ಅದ್ಭುತವಾದಂಥ ಪೋಷಕರಾಗ್ತೀರಾ. ಈ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ, ಅದನ್ನ ಬಯಸೋಣ. ಹಾಗಾಗಿ ಒಳ್ಳೆಯ ಟೀಚರ್ ಅಂದ್ರೆ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಜಪಾನ್ ಬಗ್ಗೆ ಕೇಳಿದಿರಿ? ನಾವಂತೂ ನೋಡ್ಲಿಲ್ಲ, ಕೇಳಿದಿರ್ತಾನೆ? ಸುಳ್ಳಾರ ಹೇಳಿ ಆಯ್ತು. ಹ್ಞೂ ಸರ್ ಅನ್ನಿ, ಯಾಕೆಂದ್ರೆ ಮೊಬೈಲ್ ಇದೆ. ಜಪಾನ್ ಅಂತ ಹೊಡೆದ್ರೆ ಸಾಕು ಎಲ್ಲ ಭವಿಷ್ಯನೂ ಒದರಿ ಬಿಡುತ್ತೆ. 2 ಕಾರಣಕ್ಕೋಸ್ಕರ ಆ ದೇಶವನ್ನು ನಾವು ತುಂಬಾ ಸಾವಿರ ಇದೆ ಸರ್ ಆ ದೇಶವನ್ನು ಪ್ರೀತಿಸ್ಲಿಕ್ಕೆ ನಾಗರಾಜ್ ಸರ್. ಆದ್ರೆ 2 ಕಾರಣವನ್ನ ನಿಮ್ಮ ಮುಂದೆ ಹೇಳ್ತೀನಿ. ಜಪಾನ್ ಶಿಕ್ಷಣಕ್ಕೂ ಭಾರತದ ಶಿಕ್ಷಣಕ್ಕೂ ಏನ್ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತೀನಿ. ಜಪಾನ್ ನಲ್ಲಿ ಅವರಪ್ಪ ಕಾರ್ಮಿಕ ಆಗಿದ್ರೆ, ಫ್ಯಾಕ್ಟ್ರಿನಲ್ಲಿ ದುಡಿತಾ ಇದ್ರೆ, ಆತ ಏನ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಕೆಲಸವನ್ನ ಶಾಲೆನಲ್ಲಿ ತಮ್ಮ ಮಕ್ಕಳು ತೋರ್ತಾರೆ. ಆದ್ರೆ ನನ್ನ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪೋಷಕರ ಸಭೆಗೆ ಬಾ ಅಂದ್ರೆ ನಮ್ಮ ಅಜ್ಜಿ ಸೊತ್ತಗೊಳ್ಳೆ ಅಂತ ಹೇಳ್ಬಿಡ್ತೀವಿ ನಾವು. ಅದೇನು ಗೊತ್ತಾ, ಅವ್ರು ಅವ್ರು ಹೇಳ್ಕೊಂಡೆ ಕರ್ಕೊ ಬಂದಿರ್ತಾರೆ. ನೀನ್ ಏನಾರು ಹೇಳಿದ್ರೆ ಸ್ಕೂಲ್ಗೆ ಹೋಗುದಿಲ್ಲ ನೋಡು, ಗೊತ್ತಾಯ್ತಲ್ವ, ಇಲ್ಲೇ ಚಾನಲ್ ಬಿದ್ದು ಸೊತ್ತೈತೀನಿ ಅಂತ. ಅವಳು ಭಯ, ಅಯ್ಯೋ ಕಾಡಿ ಬೇಡಿ ಮತ್ತಿ ತಾಳಪ್ಪಂದು ಅರಕೆ ಹೊತ್ಕೊಂಡು ಒಂದು ಎತ್ತಿದೀವಿ, ಅದೇ ತಗರ ಹೊಟ್ಟೋದದು ಅಂತ ಹೇಳಿ. ನಿಮ್ಮ ಭಯಕ್ಕೆ ನೀವು ಬಂದು ಅಯ್ಯೋ ಬಿಡಿ ಸರ್ ಇದ್ದಂಗೆ ಇರ್ತದೆ, ಹೆಂಗೋ ಸುಮಾರಾಗಿ ಹಂಗೆ ತಳ್ಳಿ ಅತಗೆ. ಏನ್ ತಳ್ಳೋದು? ಏನ್ ತಳ್ತೀರಿ ಹೇಳಿ? ಆ ಜಪಾನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಮಗು ತನ್ನ ಅಪ್ಪನ ಏನು ಶ್ರಮ ಇದೆ, ಏನು ಕಷ್ಟ ಇದೆ, ಅದನ್ನೆಲ್ಲ ಅದು ಸುಲಲಿತವಾಗಿ ಅದು ಕಲ್ತ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದನ್ನ ಅದು ಅಲ್ಲಿಂದ ಕಲ್ತ್ಕೊಳ್ಳುತ್ತೆ. ನಮ್ಮ ಇಂಡಿಯನ್ಸ್ ಏನ್ ಮಾಡ್ತಾ ಇದೀವಿ, ನಮ್ಮಪ್ಪ ಒಬ್ಬ ಮೆಕ್ಯಾನಿಕ್ ಆದ್ರೆ ನಮ್ಮ ಅಪ್ಪನ ಹೆಸರೇ ಹೇಳಲ್ಲ. ಬಹಳ ಅನ್ಯಾಯ. ನನ್ನಪ್ಪ ಒಬ್ಬ ರೈತ ಅಂದ್ರೆ ಓಕೆ ಮಾತಾಡ್ಬೋದಾ, ಕಾಮರಾಜನ್ ಅಂತ ಹೇಳಿ. ಅದರಿಂದ ರಾಜಕಾರಣಿಗಳು ಬೇಕು, ನಮಗಿಂತ ರಾಜಕಾರಣಿಗಳು ಬೇಕು. ಜನರ ದುಡ್ಡನ್ನ ನುಂಗಿ, ನೀರು ಕುಡಿದು, ರಸ್ತೆಗಳನ್ನ ನುಂಗಿ, ಬಿಲ್ಡಿಂಗ್ಗಳನ್ನ ನುಂಗಿ, ಬರೀ ಇಲ್ಲ ಸಲ್ಲದ ಬರೀ ಮಾತುಗಳನ್ನು ಹಾಡುವಂತ ಮಕ್ಕಳು ಈ ಶಾಲೆಯಿಂದ ಬರಬಾರ್ದು. ಈ ಶಾಲೆಯಿಂದ ಅತ್ಯುತ್ತಮವಾದಂಥ ರಾಜಕಾರಣಿಗಳು ಬರಬೇಕಂದ್ರೆ ಇಂಥವರ ಪ್ರಭಾವ ಅವ್ರ ಮೇಲಿರಬೇಕು. ಅಂತ ಕೆಲಸವನ್ನ ನಾವು ದೊಡ್ಡಣ್ಣವರಿಂದ ಕಲಿತೆ. ಆದ್ರಿಂದ ಅವರಿಗೆ ಒಂದು ಚಪ್ಪಾಳೆಯನ್ನು ತಟ್ಟೋಣ. ಜೋರಾಗುಡಿರಿ, ಸುಂಕ ಏನ್ ತಗೊಳ್ಳೋದಿಲ್ಲ. ಎಸ್ ದೇಶಗಡ್ಡ ಒಂದು ಶಾಲೆ ಅದ್ಭುತವಾಗಿ ಬೆಳೆದು ನಿಲ್ಲಬೇಕು ಅಂದ್ರೆ ಯಾರು ಬಹಳ ಪ್ರಮುಖ ಅಂದ್ರೆ, ಇಲ್ಲಿನ ಅಧ್ಯಕ್ಷರು ಇರಬಹುದೇನೋ, ದೊಡ್ಡಣ್ಣವರು ಇರಬಹುದೇನೋ, ಮಲ್ಲಿಕಾರ್ಜುನ್ ಸರ್ ಇರಬಹುದೇನೋ, ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಇರಬಹುದೇನೋ. ನೋ, ಇವರೆಲ್ಲರೂ ಸಹ ನಿಮಗೆ ಬೇಕಾದಂತ ಕುರ್ಚಿಗಳನ್ನ ಕೊಡಿಸಬಹುದು, ಟೇಬಲ್ಗಳನ್ನ ಕೊಡಿಸಬಹುದು, ಕಂಪ್ಯೂಟರ್ಗಳನ್ನ ಕೊಡಿಸಬಹುದು, ದಿನಪತ್ರಿಕೆಗಳನ್ನ ಕೊಡಿಸಬಹುದು, ಭರತನಾಟ್ಯ ಸ್ಟಾರ್ಟ್ ಮಾಡಬಹುದು, ಎಕ್ಸೆಟ್ರಾ 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 ಏನ್ ಬೇಕಾದ್ರೂ ಸ್ಥಾಪನೆಗಳನ್ನ ಮಾಡಬಹುದು, ಕೊಡಿಸಬಹುದು. ಆದರೆ ಈ ಶಾಲೆಯ ಭವಿಷ್ಯ ನಿಂತಿರೋದು ಅಲ್ಲಿ ಇರ್ತಕ್ಕಂಥ ಕಿಟಕಿಗಳಿಂದಲ್ಲ, ಅಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಬೋರ್ಡ್ಗಳಿಂದಲ್ಲ. ಅದು ಸುಮ್ಮನೆ ತೋರ್ಪಡಿಕೆ. ಬೇರೆ ಶಾಲೆಯಲ್ಲಿ ಮಾಡಿದ್ದಾರೆ, ನಾವು ಮಾಡಬೇಕು, ಮಕ್ಕಳನ್ನ ಎಲ್ಲ ಎಳ್ಕೊಂಡು ಬರಬೇಕು ಇಲ್ಲಿಗೆ ಅಂತ ಹೇಳಿ ಶಿಕ್ಷಣವನ್ನ ನಾವು ಮಾರ್ಬಿಟ್ಟಿದೀವಿ ಬೀದಿನಲ್ಲಿ. ಆಗ ಅಡ್ಮಿಷನ್ ಓಪನ್, ಮೊದಲೇ ಬಸ್ಸಿನ ಹಿಂದೆ ಹಾಕ್ಬಿಟ್ಟು ಅಡ್ಮಿಷನ್ ಓಪನ್ ಆಗಿದೆ, ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ. ಅಂತ ದರದ್ ಏನಿದೆ? ಯಾವತ್ತಾದ್ರೂ ಇವರು ಕೂತಿರ್ತಕ್ಕಂಥವರ ಶಾಲೆನಲ್ಲಿ ಈ ರೀತಿ ಬೋರ್ಡ್ ಹಾಕೊಂಡಿದ್ರ? ಮತ್ತೆ ಇವತ್ತು ಯಾವ ರೀತಿ ಮಾರ್ವಾಡಿತನದಲ್ಲಿ ಬಂದುಬಿಟ್ಟಿದೆ ನಮ್ಮ ಶಿಕ್ಷಣ ಬೀದಿಗೆ. ಯಾರು ಶಾಲೆಗೆ ಬರ್ತೀನಿ ಅಂತ ಹೇಳಿದೆ ಕರೆಕ್ಟಾಗಿ 1 ನಿಮಿಷ ಇರಬೇಕಾದ್ರೆ ನನ್ನ ಗಾಡಿಯಲ್ಲಿ ಬಂದು ನಿಲ್ಲುತ್ತೆ. ಇಲ್ಲಿನ ನಾಗರಾಜ್ ಸರ್ ಬಂದು ನನ್ನ ರಿಸೀವ್ ಮಾಡ್ಕೊಳ್ತಾರೆ, ಅಧ್ಯಕ್ಷರು ರಿಸೀವ್ ಮಾಡ್ಕೊಳ್ತಾರೆ. ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅಂದ್ರೆ, ನಾನು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಭಾರತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ನನಗೆ ಸಿಕ್ಕಿದಂತ ಎಲ್ಲ ಪುಣ್ಯಾತ್ಮರು ಅದ್ಭುತವಾದಂತ ಶಿಕ್ಷಕ ಬಂಧುಗಳು. ಒಬ್ಬ ಹಳ್ಳಿಗಾಡಿನ ಒಬ್ಬ ಬಡ ವಿದ್ಯಾರ್ಥಿಯನ್ನ ಈ ಮಟ್ಟಕ್ಕೆ ಅವರು ತಲುಪಿಸ್ಲಿಕ್ಕೆ ಅವರ ಶ್ರಮ ಬೇಕಾದಷ್ಟಿದೆ. ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಾನು ಒಂದು ಟೀಚರ್ನ ಯಾವಾಗಲೂ, ಯಾಕೆಂದ್ರೆ ಬೇಕಾದಷ್ಟು ಪ್ರೊಫೆಸರ್ಗಳಿದ್ದಾರೆ, ಎಲ್ಲರೂ ನಾನು ನೆನ್ಕೊಳ್ಬೇಕಾಗ್ತದೆ. ನಮಗೆ ಡಾಕ್ಟರ್ CP ನಾಗರಾಜ್ ಸರ್ ಅಂತಿದ್ದಾರೆ, ಈಗಲೂ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತದೆ, ಬೈಗಳದಲ್ಲಿ PhD ಮಾಡಿದಂತ ಬಹಳ ಅದ್ಭುತವಾದಂತ ಅಪರೂಪವಾದಂತ ವ್ಯಕ್ತಿ. ನೀನ್ ನಮ್ಮನ್ ಅಂತೀವಲ್ಲ ಮಂಡ್ಯದಲ್ಲಿ, ಮಳವಳ್ಳಿನಲ್ಲಿ ಅಸಹ್ಯ ಎಂತ ಮೇಷ್ಟ್ರು ಕರ್ಕೊಂಡ್ ಬಂದಿದ್ದೀರಿ ನೀವು, ಹೌದಾ? ಮಂಗಳೂರಿನಲ್ಲಿ ಯಾಕೆ ಈ ಬೋಗಳ ಬೈಯೋದಿಲ್ಲ? ಹಂಗಾದ್ರೆ ಈ ಬೈಗಳ ಯಾಕೆ ಬೈತಾರೆ ಅಂತಕ್ಕಂತ ಹೇಳಿದಂತ ಬಹಳ ಅಪರೂಪದಂತ ವ್ಯಕ್ತಿ. ಅವರು ನಮಗೆ ಗುರುಗಳಾಗಿದ್ರು. ಇಲ್ಲ, ಭಾರತಿ ಕಾಲೇಜಲ್ಲಿ ಇದ್ದವರೆಲ್ಲ ಅಪ್ಪಟ ಚಿನ್ನವೇ, ಅದರಲ್ಲಿ 2 ಮಾತಿಲ್ಲ. ಆದರೆ ನಮ್ಮ ಗುರುಗಳಿದ್ರಲ್ಲ, ಈ ಗುರುಗಳು ನಾಟ್ ಇವನ್ ಸಿಂಗಲ್ ಮಿನಿಟ್ ಅವರು ಸಹ ಎಂದೂ ಸಹ ಶಾಲೆಗೆ ಲೇಟ್ ಆಗಿ ಬಂದವರಲ್ಲ ಕಾಲೇಜ್ಗೆ. ಈಗ ಬೆಲ್ ನೋಡಿದ್ರೆ ಕ್ಲಾಸಲ್ಲಿ ಇರೋರು, ಇದು ಹೇಗೆ ಸಾಧ್ಯ? ಅದು ಗೊತ್ತಿಲ್ಲ, ಇದು ಹೇಗೆ ಸಾಧ್ಯ?
ಓಕೆ, ಅವರು ಬೆಲ್ ಹೊಡೆದ ತಕ್ಷಣ ಹೊಟ್ಟೋಗ್ಬಿಡೋರು. ಎಂತ ಅದ್ಭುತವಾದಂಥ ವ್ಯಕ್ತಿ. ಅಂತ ವ್ಯಕ್ತಿಯ ಶಿಷ್ಯನಾಗಿ ನಾವು ಸಹ ಅದನ್ನ ಸಮಯ ಪಾಲನೆಯನ್ನು ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಸರ್ ನೀವೇನು ಫೋನ್ಗಿನ್ ಮಾಡಬೇಡಿ, ನಾನು 4 ಕಾಲಿಗೆ ಇರ್ತೀನಿ, ಬರ್ತೀನಿ ಅಂತ ಹೇಳಿ ಬಂದೆ. ಆದ್ರಿಂದ ಈ ಶಾಲೆ ಅದ್ಭುತವಾಗಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಯಾರ ಕಾರಣ ಅಂದ್ರೆ, ಈ ಶಾಲೆಯಲ್ಲಿ ಇರ್ತಕ್ಕಂಥ ಅದ್ಭುತವಾದಂಥ ಟೀಚರ್ ಇದ್ದಾರಲ್ಲ, ಅವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ಈ ಶಾಲೆ ಅದ್ಭುತವಾಗಿ ಹೋಗುತ್ತೆ. ಒಳ್ಳೆಯ ಸಂಬಳ ಕೊಡಬಹುದು. ಒಳ್ಳೆ ಪಾಠ ಮಾಡಲಿಲ್ಲ ಅಂದ್ರೆ ಹುಡುಗಿ ಮಾಸ್ಟರ್ ಎಸ್ ನಾನು ಹೇಳಿದ್ದೀನಿ, ನನಗೆ ಚಪ್ಪಾಳೆ ಬೇಡ ಮರೈತಿ, ನನಗೆ ಬೇಡ, ದಯಮಾಡಿ. ನಾನು ಎಂದೂ ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಿಮ್ಮ ಚಪ್ಪಾಳೆ ಬೇಡ ನನಗೆ. ನಮ್ಮ ಮಕ್ಕಳು, ನಮ್ಮ ಟೀಚರ್ಗೆ ನಿಮ್ಮ ಗೌರವ ಇರಲಿ. ಯಾಕೆ ಅಂತ ಕೊನೆಯಲ್ಲಿ ಹೇಳ್ಬಿಟ್ಟು ಹೋಗ್ತೀನಿ. ಯಾಕೆ ನಿಮ್ಮ ಚಪ್ಪಾಳೆ ಇಲ್ಲಿ ಅಡ್ಮಿಸ್ ಬಂದ್ಬಿಟ್ಟು ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೋಬಹುದು ಅನ್ನೋದಂತೆ. ಏನ್ ಮೇಡಮ್ ಕಂಡಂಗೆ ಹಸಿ ಸುಳ್ಳು ಹೇಳ್ತಿರಲ್ಲ. ಒಬ್ಬಮ್ಮ ಬೇವು ಹೋಗ್ಬಿಟ್ಟವಳೆ, ನಾನೇನಪ್ಪ ಸುಳ್ಳು ಹೇಳಿದೆ ಅಂತ. ಪೊಲೀಸ್ ಸರ್ ಇಲ್ಲೇ ಇದ್ದಾರೆ. ಆ ಮಗು ಹೇಳ್ತು, ಮಗುದು ತಪ್ಪಲ್ಲ ಸರ್. ಅಲ್ಲ, ತುಂಬಾ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೋಬಹುದು ಅಂತ ಹೇಳ್ತಾ ಇದ್ರಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ ಸೀಟ್ ಹಿಡಿಯೋಕೆ ಕಷ್ಟ ಆಗ್ಬಿಟ್ಟಿದ್ದೀನಿ, ಗೌರ್ಮೆಂಟ್ ಕೆಲಸ ಎಲ್ಲಿ ಸಿಕ್ಕದು ಅಂತ. ಎಂತ ಪರಿಸ್ಥಿತಿ ಆಗ್ಬಿಡಿದೆ ಅಲ್ವಾ. ಎಲ್ಲ ಆಧಾರ್ ಕಾರ್ಡ್ ಮಹಿಮೆ. ಪಾಪ ಇಲ್ಲಿ ಕೂತಿರೋರೆಲ್ಲ ಪುರುಷರು ಅಲ್ವಾ, ಬಹಳ ಶಕ್ತಿವಂತರು ಒಂದು ಕಾಲಕ್ಕೆ. ಯಾರು ಹೇಳಿದ್ರಂತೆ, ಊರೂರಲ್ಲೆಲ್ಲ ಸ್ತ್ರೀ ಶಕ್ತಿ ಬಂದ್ಬಿಟ್ಟು ಪುರುಷರಿಗೆಲ್ಲ ನಿಶಕ್ತಿ ಆಗ್ಬಿಟ್ಟದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಇವರಲ್ಲಿ ಯಾವ ರೀತಿ ಶಕ್ತಿ ಇದೆಯೋ ಅಂತ ಹೇಳಿ. ಹಣೆ ಬರೋನು ಏನೋ ಗೊತ್ತಿಲ್ಲ, ಯಾವ ಪಾಠ ಹೇಳ್ಕೊಡೋದು ಅಂತ ಹೇಳಿ. ಕತೆ ಕವನ ಎಲ್ಲ ಬರೀರಿ ಅಂದ್ರೆ ಅವರು ಬರೀತಾರೆ. ಇದ್ದಳು ಒಬ್ಬಳು ಲೇಡಿ, ಸುಂದರವಾಗಿತ್ತು ಅವಳ ಬಾಡಿ. ಬಾಡಿ ಅಂದ್ರೆ ದೇಹ, ಆಯ್ತಲ್ವ, ಅನೇತ ಬಾವುಸ್ಬೇಡಿ. ಇದ್ದಳು ಒಬ್ಬಳು ಲೇಡಿ, ಸುಂದರವಾಗಿತ್ತು ಅವಳ ಬಾಡಿ. ಒಮ್ಮೆ ಎಂದಳು ನನ್ನನ್ನು ನೋಡಿ, ತೆಗೆದುಕೊಳ್ಳಬಾರದೆ ಒಂದು ಯಮಹ ಗಾಡಿ. ಅವಳಿಗಾಗಿ ನಾ ಮಾರಿದೆ ನಮ್ಮಪ್ಪನ ಎತ್ತಿನ ಗಾಡಿ. ಅವಳಿಗಾಗಿ ನಾ ಮಾರಿದ್ದೆ ನಮ್ಮಪ್ಪನ ಎತ್ತಿನ ಗಾಡಿ. ತೆಗೆದುಕೊಂಡು ಬಂದೆ ಒಂದು ಯಮಹ ಗಾಡಿ. ನನ್ನ ಜೊತೆ ಆಡಿ ಪಾಡಿ ಓಡಿ ಹೋದಳು ಇನ್ನೊಬ್ಬನ ಕೂಡಿ. ಅದಕ್ಕಾಗಿ ಬೆಳೆಸಿರುವೆ ಈ ದಾಡಿ. ಇದ ಮರೆಯಲು ಸೇದುತ್ತಿರುವೆ ಗಣೇಶ ಬೀಡಿಯನ್ನು. ಇದಕ್ಕೂ ಚಪ್ಪಳೆ ಹೊಡಿತೀಯ ತಾಯಿ? ಅಯ್ಯೋ ನನ್ನ ಹಣೆ ಬರುವೆ, ಓಲಿ ಬಿಡತ್ತೆಗೆ. ಆದ್ದರಿಂದ ಯಾರು ನೊಂದ್ಕೊಂಬೇಡಿ, ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಫ್ರೀ ಜೀವನದ ಪಾಠ. ಆದ್ದರಿಂದ ನಿಮ್ಮ ಮಕ್ಕಳು ಸಹ ಈಗಿನಿಂದ ಈ ಬದಲಾವಣೆಯನ್ನು ಪಡ್ಕೊಂಡ್ರೆ ಅದು ಆ ಶಾಲೆಯ ಸೌಭಾಗ್ಯ, ನನ್ನ ದೇಶದ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮಕ್ಕಳನ್ನ ಈ ರೀತಿ ನಾವು ಬೆಳೆಸಬೇಕಾಗ್ತದೆ. ಮಕ್ಕಳಲ್ಲಿರ್ತಕ್ಕಂತಹ ಒಂದು ಮುಜುಗರವನ್ನ ನಾವು ಎಂದು ಹೋಗಲಾಡಿಸ್ತೀವೋ, ಅವರ ಬೆಳವಣಿಗೆಗೆ ಬೇಕಾದಂತಹ ಈ ಪರಿಸರವನ್ನ ಯಾವಾಗ ಪೋಷಣೆ ಹತ್ರ ನಾವು ಕರ್ಕೊಂಡು ಹೋಗ್ತೀವೋ, ಮಗು ತಂತಾನೆ ಬೆಳೆಯುತ್ತೆ. ಆ ಕಾರಣದಿಂದಾಗೆ ಈ ಶಾಲೆ ಇಷ್ಟೊಂದು ವಿಶಾಲವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಅದ್ಭುತವಾದ ನಳನಳಿಸ್ತಾ ಇದೆ. ಅದರಿಂದ ಗುಡ್ ಗುಡ್ ಗುಡ್. ಅದು ಪಂಪನಾದಿಯಾಗಿ, ಬಸವಣ್ಣನಾದಿಯಾಗಿ, ಕನಕದಾಸರಾದಿಯಾಗಿ, ಪುರಂದರದಾಸರಾದಿಯಾಗಿ ಎಂಥ ಅದ್ಭುತವಾದಂಥ ಚಿಂತಕರು ಈ ದೇಶದಲ್ಲಿ ಬಂದು ಹೋಗಿದ್ದಾರೆ. 21ನೇ ಶತಮಾನದ ಅದ್ಭುತವಾದಂಥ ಜೀವ ಚೇತನ ಎಸ್ ನಮ್ಮ ಕುವೆಂಪು. ಮೊನ್ನೆ ತಾನೇ ಅವರ ಜನ್ಮ ದಿನೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಒಬ್ಬ ಬೇಂದ್ರೆಯನ್ನು ಹುಡುಕ್ಲಿಕ್ಕೆ ಜಗತ್ತಿನಾದ್ಯಂತ ಸುತ್ತಾಡಿದ್ರು ಸಿಗೋದಿಲ್ಲ. ಒಬ್ಬ ಕಾರಂತರನ್ನ ನಾವು ಕಟ್ಟಿಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರ ಆಸ್ತಿಯನ್ನು ಆಸ್ತಿಯಾಗಿ ಸಂಪಾದನೆ ಮಾಡ್ಕೊಳಕ್ ಆಗೋದಿಲ್ಲ. ಒಬ್ಬ ರನ್ನನನ್ನ ಚಿನ್ನ ಮಾರೋದನ್ನ ನಾವು ತರಕ್ಕಾಗೋದಿಲ್ಲ. ಎಂತ ಅದ್ಭುತವಾದಂತಹ ಬೌದ್ಧಿಕ ಶಕ್ತಿ ನಮ್ಮ ದೇಶದಲ್ಲಿದೆ ಅಂತ ಹೇಳಿ ನಮ್ಮಲ್ಲೊಬ್ರು ಬರೀತಾರೆ. ಆದ್ರಿಂದ ನಮ್ಮ ಮಕ್ಕಳನ್ನ ನಾವು ಏನು ಮಾಡಬೇಕು ಅಲ್ಟಿಮೇಟ್ ಆಗಿ, ನಾನು ಹೇಳಿದೆ ಎಂಜಿನಿಯರ್, ಡಾಕ್ಟರ್ ಎಲ್ಲ ಆಯ್ತು, ಶಾಲೆ ವಾತಾವರಣ ಎಲ್ಲ ಆಯ್ತು. ಅಲ್ಟಿಮೇಟ್ ನಮ್ಮ ಮಗ ಏನಾಗಬೇಕು ಅನ್ನೋದನ್ನ ಒಬ್ಬ ಕವಿ ತನ್ನ ಆಶಯವನ್ನ ಹೇಗೆ ವ್ಯಕ್ತಪಡಿಸಿದ್ದಾನೆ ಅದನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಆಮೇಲೆ ಹೇಳ್ತೀನಿ ಕವಿ ಯಾರು ಅಂತ. ಇದನ್ನ ಬರ್ಕೊಂಡು ಬಂದೆ ಮಲ್ಲಿಕಾರ್ಜುನ್ ಸರ್. ನಿನ್ ತಾಯಿ ಹೇಳ್ತಾಳದಲ್ಲಪ್ಪ, ನಿನ್ ತಂದೆ ಹೇಳ್ತಾಳದಲ್ಲ, ಅವರಿಬ್ಬರ ಕನಸು ನಿನ್ನ ಹೃದಯದಲ್ಲಿ ಮೊಳಕೆ ಹೊಡಿತದಲ್ಲ, ಅದಾಗು ಸಾಕು. ನಾನು ಆಸೆ ಪಟ್ಟಂಗೆ ಆಗ್ಬೇಡಪ್ಪ, ನನ್ನ ಶಾಲೆನೂ ಇಷ್ಟಪಡ್ಬೇಡ ನೀನು. ನಿನ್ ತಂದೆ ತಾಯಿ ಬೇರಿಟ್ಟಿದ್ದಾರಲ್ಲ, ಬೀಜ ಬಿಟ್ಟಿದ್ದಾರಲ್ಲ, ಆಸೆ ಇಟ್ಟಿದ್ದಾರಲ್ಲ, ಹೃದಯದ ಬಡಿತದ ಮಮ್ಮಲವಾದಂಥ ಪ್ರೀತಿಯನ್ನು ತುಂಬಿದಾರಲ್ಲ, ಅದಾಗು ಅಂತ ಹೇಳ್ತಾರೆ. ಹಾಗಾಗಿ ಏನಾದರೂ ಸರಿಯೇ ಮೊದಲು ಮಾನವನಾಗು. ಅವ್ರು ಹೇಳ್ತಾರೆ, ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಆರೈಸಿದಂತ ಆಗು. ಜನ ನಿನ್ನನ್ನ ಆರೈಸ್ತಾರಲ್ಲ, ಇದಾಯ್ತಲ್ವಾ, ಆ ಪುಣ್ಯನೂ ಹೊಟ್ಟೋಗ್ಬಿಟ್ಟಿದೆ. ಈಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ನಮಗೆಲ್ಲ ಗೂಬೆ ರೋಗ, ಅದು ಹೊಟ್ಟೋಗ್ಬಿಡೈತೆ. ಹಾಗಾಗಿ ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳಿ. ರಾಜಕಾರಣಿ ಆಗು ಅಂದ್ರೆ ಒಳ್ಳೆಯ ರಾಜಕಾರಣಿ, ನಾನು ಹೇಳಿದ್ನಲ್ಲ ಆ ರೀತಿ ರಾಜಕಾರಣಿ. ರಾಷ್ಟ್ರಭಕ್ತನೇ ಹಾಗೂ, ನಾನು ಹೇಳಿದ್ನಲ್ಲ ಸ್ವಾಮಿ ವಿವೇಕಾನಂದರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಹೇಳಿದೆ. ಓಕೆ,
ನನ್ನ ಪ್ರೀತಿಯ ನೆಚ್ಚಿನ ನಾಯಕ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದೆ. ಹಾಗಾಗಿ ರಾಷ್ಟ್ರಭಕ್ತನೇ ಆಗು, ಕಲೆಗಾರನಾಗು, ವಿಜ್ಞಾನಿ, ವ್ಯಾಪಾರಿ ಆಗು, ಏನಾದರೂ ಆಗು, ನೀ ಬಯಸಿದಂತ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿ ಸಿದ್ದಯ್ಯ ಪುರಾಣಿಕರು ಬಹಳ ಅದ್ಭುತವಾದಂಥ ಒಂದು ಕವಿತೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಎಸ್, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಶಾಲೆಯ ಮಕ್ಕಳಿಗೆ ಇದನ್ನು ಬೋಧನೆ ಮಾಡಬೇಕಾಗ್ತದೆ. ಯಾಕೆಂದರೆ ನಾನು ಸಹ ನನ್ನ ತಂದೆ ತಾಯಿಗಳನ್ನು, ವಿದ್ಯಾಭ್ಯಾಸ ಕಲಿಸಿದ ಎಲ್ಲ ಗುರುಗಳನ್ನು, ಕಷ್ಟ ಕಾಲದಂತೆ ಎಲ್ಲ ಸ್ನೇಹಿತರನ್ನು ನೆನೆಯಬೇಕಾಗ್ತದೆ. ಪ್ರೀತಿಯ ಪೋಷಕರೇ, ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಪ್ರಪಂಚ ಅತ್ಯಂತ ಬ್ಯೂಟಿ, ಬಹಳ ಸಂತೋಷ, ಸುಂದರವಾಗಿದೆ. ಬಟ್ ಅದನ್ನು ನೀವು ಪಡ್ಕೊಳ್ಬೇಕಷ್ಟೇ. ವಾಟ್ ವಿ ಗಿವ್ ದಟ್ ವಾಟ್ ವಿ ರಿಸೀವ್. ನಾನು ಪಡೆದದ್ದಾದರೂ ಏನನ್ನ ಅಂದರೆ ನಾನು ಕೊಟ್ಟದ್ದನ್ನೇ, ಅಥವಾ ನಾನೇನು ಕೊಟ್ಟಿದ್ದೀನೋ ಅದನ್ನೇ ನಾನು ಕೊಡ್ತೇನೆ. ನ್ಯೂಟನ್ ಚಲನೆಯ ಮೂರನೆಲ್ಲ ಅದನ್ನೇ ಹೇಳೋದು, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರ್ತವೆ ಅಂತ ಹೇಳಿ. ನೀವು ನಿಮ್ಮ ಅಣ್ಣ ತಮ್ಮದಿರಿಗೆ ಒಳ್ಳೆಯದನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಂದ ಅದು ಬರ್ತದೆ. ನೀವು ಒಳ್ಳೆಯದನ್ನು ಹೇಳ್ಕೊಟ್ರೆ ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನನ್ನ ಶಾಲೆಯಲ್ಲಿ ಒಳ್ಳೆಯದನ್ನು ಹೇಳ್ಕೊಟ್ರೆ ಅದು ರಾಜ್ಯದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಒಳ್ಳೆಯದನ್ನು ಕಲಿಸಿದ್ರೆ ರಾಷ್ಟ್ರದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನಮ್ಮ ರಾಷ್ಟ್ರದಲ್ಲಿ ಅದ್ಭುತವಾದಂಥ ಚಿಂತನೆಗಳು ಹೇಳ್ಕೊಟ್ರೆ ಆಸ್ ಗ್ಲೋಬಲ್ ಪ್ರಪಂಚದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನನ್ನ ಪ್ರಪಂಚದಲ್ಲಿ ಅದನ್ನು ಹೇಳಿಕೊಟ್ರೆ ಥ್ರೂಟ್ ಆಸ್ ವ್ಯೋಮ, ಆಕಾಶ ಆಯ್ತಲ್ವಾ, ಎಲ್ಲ ಇಡೀ ಜಗತ್ತಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ ಅಂತ ಒಳ್ಳೆಯ ಹಿತ ಚಿಂತನೆಗಳನ್ನು ಶಾಲೆ ಇಂದು ಬಿತ್ತುತ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಭಾಜನರಾಗಿದ್ದೀರಿ. ಇಷ್ಟು ಹೊತ್ತು ನನ್ನ ಮಾತನ್ನು ನೀವು ಬೈದನೆ ತದೇಕ ಚಿತ್ರದಿಂದ ಕೇಳೋದಕ್ಕೆ ಅನಂತ ನಮಸ್ಕಾರಗಳು.